ನಮಸ್ಕಾರ, ಎಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಶ್ಲೇಷಣೆಯಲ್ಲಿ ಒಂದು ದೊಡ್ಡ ಐಡಿಯಾನ ಸರಳವಾಗಿ ಅರ್ಥ ಮಾಡ್ಕೊಳ್ಳೋಣ. ಅದೇನಪ್ಪಾ ಅಂದ್ರೆ, ಗ್ರಾಹಕರ ಫೀಡ್ಬ್ಯಾಕ್ ಅಂದ್ರೆ ಅವರ ಅಭಿಪ್ರಾಯ ಒಂದು ಪ್ರಾಡಕ್ಟ್ನ ಯಶಸ್ಸಿಗೆ ಎಷ್ಟು ಮುಖ್ಯ ಅನ್ನೋದು. ನೋಡೋಣ ಬನ್ನಿ. ಸರಿ, ಹಾಗಾದ್ರೆ ನೇರವಾಗಿ ವಿಷಯಕ್ಕೆ ಬರೋಣ. ಪ್ರತಿಯೊಂದು ಪ್ರಾಡಕ್ಟ್ ಟೀಮ್ ಮುಂದೆಯೂ ಒಂದು ದೊಡ್ಡ ಪ್ರಶ್ನೆ, ಒಂದು ದೊಡ್ಡ ಸವಾಲಿರುತ್ತೆ. ಅದೇನು ಅಂದ್ರೆ, ಪ್ರಾಡಕ್ಟ್ ಬಳಸೋರ ಅನುಭವವನ್ನ ಇನ್ನೂ ಚೆನ್ನಾಗಿ ಮಾಡಕ್ಕೆ, ಅವರಿಂದ ಬರುವ ಫೀಡ್ಬ್ಯಾಕನ್ನ ಸತತವಾಗಿ ಹೇಗೆ ತಗೊಳ್ಳೋದು, ಅದನ್ನು ಹೇಗೆ ಅನಲೈಸ್ ಮಾಡೋದು, ಮತ್ತೆ ಅದಕ್ಕೆ ತಕ್ಕಾಗೆ ಹೇಗೆ ಕೆಲಸ ಮಾಡೋದು. ಇದು ಸುಲಭದ ಮಾತಲ್ಲ ಅಲ್ವಾ? ಇದಕ್ಕಿರೋ ಉತ್ತರ ತುಂಬಾನೇ ಸರಳವಾದ ಒಂದು 3 ಹಂತದ ಫ್ರೇಮ್ವರ್ಕ್ನಲ್ಲಿ ಅಡಗಿದೆ. ಈ 3 ಸ್ಟೆಪ್ಸ್ ಏನಪ್ಪಾ ಅಂದ್ರೆ, ಮೊದಲು ಫೀಡ್ಬ್ಯಾಕ್ ಅನ್ನ ಕಲೆಕ್ಟ್ ಮಾಡೋದು, ಎರಡನೇದು ಅದನ್ನ ಸರಿಯಾಗಿ ವಿಶ್ಲೇಷಣೆ ಮಾಡೋದು, ಮತ್ತು ಕೊನೆಯದಾಗಿ ಅದರ ಮೇಲೆ ಆಕ್ಷನ್ ತಗೊಳ್ಳೋದು. ಈ ಪ್ರಕ್ರಿಯೆ ಇದೆಯಲ್ಲ, ಇದು ಬರೀ ಡೇಟಾ ಕಲೆಕ್ಷನ್ ಅಲ್ಲ, ಇದು ನಮ್ಮ ಪ್ರಾಡಕ್ಟ್ ಬೆಳವಣಿಗೆಗೆ ಬೇಕಾದ ಪೆಟ್ರೋಲ್ ಇದ್ದ ಹಾಗೆ. ಸರಿ, ಹಾಗಾದ್ರೆ ಮೊದಲನೇ ಹಂತದ ಬಗ್ಗೆ ಮಾತಾಡೋಣ. ಅದೇ ಕ್ಯಾಪ್ಚರ್ ಅಥವಾ ಪ್ರತಿಕ್ರಿಯೆಯನ್ನ ಸೆರೆ ಹಿಡಿಯೋದು. ಇಲ್ಲಿ ಎಲ್ಲಕ್ಕಿಂತ ಮುಖ್ಯವಾದದ್ದೇನು ಗೊತ್ತಾ? ಸರಿಯಾಗಿ ಕಿವಿಗೊಟ್ಟು ಕೇಳಿಸ್ಕೊಳ್ಳೋದು. ಗ್ರಾಹಕರ ಧ್ವನಿಯನ್ನ ಕೇಳೋಕೆ ನಾವು ಸರಿಯಾದ ದಾರಿಗಳನ್ನ ತೆರೆದಿಡಬೇಕು. ಬಳಕೆದಾರರ ಅನುಭವವನ್ನ ಅರ್ಥ ಮಾಡ್ಕೊಳ್ಳೋಕೆ ನೋಡಿ, ಇಲ್ಲಿ 3 ಮುಖ್ಯವಾದ ಚಾನೆಲ್ಗಳಿವೆ. ಮೊದಲನೇದ್ದು ಸರ್ವೆಗಳು. ಇವುಗಳಿಂದ ನಮಗೆ ಅಂಕಿಅಂಶಗಳು ಸಿಗುತ್ತೆ, ಅಂದ್ರೆ ಏನಾಗ್ತಿದೆ ಅಂತ ಗೊತ್ತಾಗುತ್ತೆ. ಎರಡನೇದ್ದು ಸಂದರ್ಶನಗಳು. ಇಲ್ಲಿ ಯಾಕೆ ಹೀಗಾಗ್ತಿದೆ ಅನ್ನೋ ಆಳವಾದ ಕಾರಣಗಳು ತಿಳಿಯುತ್ತೆ. ಇನ್ನು ಮೂರನೇದು ಅನಾಲಿಟಿಕ್ಸ್. ಇದು ತುಂಬಾ ಇಂಟ್ರೆಸ್ಟಿಂಗ್, ಯಾಕಂದ್ರೆ ಇದು ಜನರು ಏನು ಹೇಳ್ತಾರೆ ಅನ್ನೋದ್ಕಿಂತ ಅವರು ನಿಜವಾಗಿ ಏನ್ ಮಾಡ್ತಿದ್ದಾರೆ ಅನ್ನೋದನ್ನ ನಮಗೆ ತೋರಿಸ್ಕೊಡುತ್ತೆ. ಸರಿ, ಈಗ ಡೇಟಾ ಸಿಕ್ತು. ಆದ್ರೆ ಡೇಟಾ ಕಲೆಕ್ಟ್ ಮಾಡೋದು ಒಂದು ಕಡೆ ಆದ್ರೆ, ಅದಲಿರೋ ಅಸಲಿ ವಿಷಯವನ್ನ, ಆ ಒಳನೋಟಗಳನ್ನ ಹೊರತೆಗೆಯೋದೇ ದೊಡ್ಡ ಚಾಲೆಂಜ್ ಅಲ್ವಾ? ರಾಶಿ ಮಾಹಿತಿಯಿಂದ ನಂಗೆ ಬೇಕಾದ ಸಿಗ್ನಲ್ನ ಹೇಗೆ ಕಂಡಿಡಿಯೋದು, ಅದನ್ನೇ ಈಗ ನೋಡೋಣ. ಇದಕ್ಕಿರೋ ಒಂದು ಒಳ್ಳೆ ಸ್ಟಾರ್ಟಿಂಗ್ ಪಾಯಿಂಟ್ ಅಂದ್ರೆ, ಬಂದಿರೋ ಎಲ್ಲಾ ಫೀಡ್ಬ್ಯಾಕನ್ನ ಎರಡು ಗುಂಪುಗಳಾಗಿ ವಿಂಗಡಿಸೋದು. ಒಂದು, ಜನರಿಗೆ ಏನು ಇಷ್ಟ ಆಗ್ತಿದೆ ಅನ್ನೋದು. ಇನ್ನೊಂದು, ಜನರಿಗೆ ಎಲ್ಲಿ ಸಮಸ್ಯೆ ಆಗ್ತಿದೆ ಅನ್ನೋದು. ನೋಡಿ, ಪಾಸಿಟಿವ್ ಫೀಡ್ಬ್ಯಾಕ್ ನಮ್ಮ ಸ್ಟ್ರೆಂತ್ ಏನು ಅಂತ ತೋರಿಸುತ್ತೆ, ಅದನ್ನು ನಾವು ಇನ್ನಷ್ಟು ಬಲಪಡಿಸ್ಬೋದು. ಅದೇ ರೀತಿ ನೆಗೆಟಿವ್ ಫೀಡ್ಬ್ಯಾಕ್, ಅದು ನಾವು ತಕ್ಷಣ ಗಮನ ಹರಿಸಬೇಕಾದ ಜಾಗಗಳನ್ನು ನಮಗೆ ತೋರಿಸ್ಕೊಡುತ್ತೆ. ಆದ್ರೆ ಕಥೆ ಇಲ್ಲಿಗೆ ಮುಗಿಯಲ್ಲ. ಇಷ್ಟ ಕಷ್ಟಗಳನ್ನು ದಾಟಿ ಮೂರನೇ, ಬಹುಶಃ ಎಲ್ಲರಿಗಿಂತ ಮುಖ್ಯವಾದ ಒಂದು ಕ್ಯಾಟಗರಿ ಇದೆ. ಅದೇನ್ ಗೊತ್ತಾ? ಬಳಕೆದಾರರೇ ನಮಗೆ ಕೊಡುವ ಸಲಹೆಗಳು. ಅವರು ಬರೀ ಪ್ರಾಬ್ಲಮ್ ಹೇಳೋದಿಲ್ಲ, ಹೀಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಸೊಲ್ಯೂಷನ್ ಕೂಡ ಕೊಡ್ತಾರೆ. ಹೊಸ ಫೀಚರ್ಗಳಿಗಾಗಿ ಕೇಳಬಹುದು, ಅಥವಾ ಪ್ರಾಡಕ್ಟ್ನ ಮುಂದಿನ ದಾರಿಯ ಬಗ್ಗೆ ಹೊಸ ಐಡಿಯಾಗಳನ್ನೇ ಕೊಡ್ಬೋದು. ನಿಜ ಹೇಳ್ಬೇಕಂದ್ರೆ ಇವು ನಮ್ಮ ಪ್ರಾಡಕ್ಟ್ನ ಭವಿಷ್ಯಕ್ಕೆ ಸಿಕ್ಕಿದ ಚಿನ್ನದ ಗಣಿ ಇದ್ದ ಹಾಗೆ. ಹಂತ 1 ಫೀಡ್ಬ್ಯಾಕ್ ತಗೊಂಡ್ವಿ. ಹಂತ 2 ಅದನ್ನ ವಿಶ್ಲೇಷಣೆ ಮಾಡಿದ್ವಿ. ಈಗ ಮೂರನೇ ಮತ್ತು ಅತಿ ನಿರ್ಣಾಯಕ ಹಂತ, ಆಕ್ಟ್ ಅಂದ್ರೆ ಕಾರ್ಯರೂಪಕ್ಕೆ ತರೋದು. ಯಾಕಂದ್ರೆ ಎಷ್ಟೇ ಅನಾಲಿಸಿಸ್ ಮಾಡಿದ್ರೂ ಅದನ್ನ ಕಾರ್ಯರೂಪಕ್ಕೆ ತಂದಿಲ್ಲ ಅಂದ್ರೆ ಎಲ್ಲವೂ ವೇಸ್ಟ್ ಅಲ್ವಾ? ಸೊ ಇಲ್ಲಿ ಒಳನೋಟಗಳು ಕೇವಲ ರಿಪೋರ್ಟ್ ಆಗಿ ಉಳಿಯಲ್ಲ, ಬದಲಾವಣೆಯಾಗಿ ಬದಲಾಗುತ್ತೆ. ಆದ್ರೆ ಒಂದ್ ನಿಮಿಷ, ಆಕ್ಷನ್ ತಗೋಬೇಕು ಸರಿ, ಆದ್ರೆ ನಮ್ಗೆ ನೂರಾರು ಸಲಹೆಗಳು ಬಂದಿರುತ್ತೆ. ಎಲ್ಲವನ್ನೂ ಒಂದೇ ಸಾರಿ ಮಾಡೋಕ್ಕಾಗಲ್ಲ. ಹಾಗಾದ್ರೆ ಮೊದಲು ಯಾವುದು ಮಾಡಬೇಕು? ಇಲ್ಲೇ ಪ್ರಯಾರಿಟೈಸೇಷನ್ ಅನ್ನೋದು ಬರೋದು. ಅಂದ್ರೆ ಆದ್ಯತೆ ನೀಡುವುದು. ಯಾವ ಬದಲಾವಣೆ ಮಾಡಿದ್ರೆ ಹೆಚ್ಚು ಇಂಪ್ಯಾಕ್ಟ್ ಆಗುತ್ತೆ, ಯಾವುದಕ್ಕೆ ಕಡಿಮೆ ಎಫರ್ಟ್ ಬೇಕಾಗುತ್ತೆ, ಈ ಥರದ ನಿಯಮಗಳನ್ನ ಇಟ್ಕೊಂಡು ನಾವು ನಿರ್ಧಾರ ತಗೋಬೇಕಾಗತ್ತೆ. ಸೊ ಈ ಆಕ್ಷನ್ ಪ್ರೋಸೆಸ್ ಹೇಗಿರುತ್ತೆ ಅಂದ್ರೆ, ಅದರಲ್ಲೂ ಒಂದು ಸಿಸ್ಟಮ್ ಇದೆ. ನೋಡಿ, 4 ಸಿಂಪಲ್ ಸ್ಟೆಪ್ಸ್. ಒಂದು, ಬಂದಿರೋ ಎಲ್ಲ ಫೀಡ್ಬ್ಯಾಕ್ ಅನ್ನ ನಿಯಮಿತವಾಗಿ ಒಬ್ಬರು ರಿವ್ಯೂ ಮಾಡ್ತಾರೆ. 2, ಆವಾಗಲೇ ಹೇಳಿದ ಹಾಗೆ ಮಾನದಂಡಗಳ ಆಧಾರದ ಮೇಲೆ ಆದ್ಯತೆ ನೀಡ್ತಾರೆ. 3, ಡೆವಲಪ್ಮೆಂಟ್ ಟೀಮ್ ಅದನ್ನ ಕಾರ್ಯರೂಪಕ್ಕೆ ತರುತ್ತೆ. ಮತ್ತು 4, ಬಹುಶಃ ಮರೆತು ಹೋಗುವಂಥ ಸ್ಟೆಪ್ಪು, ಆದರೆ ತುಂಬಾ ಮುಖ್ಯ. ಅದೇನೆಂದ್ರೆ, ಮಾಡಿದ ಬದಲಾವಣೆಗಳ ಬಗ್ಗೆ ಬಳಕೆದಾರರಿಗೆ ತಿಳಿಸೋದು. ಪ್ರತಿಯೊಂದು ಹಂತವೂ ಅಷ್ಟೇ ಇಂಪಾರ್ಟೆಂಟ್. ಈಗ ನೋಡಿ, ಪ್ರಾಡಕ್ಟ್ ಅಪ್ಡೇಟ್ ಆಯಿತು ಅಂತ ಅಂದ ತಕ್ಷಣ ನಮ್ಮ ಕೆಲಸ ಮುಗೀತು ಅಂತ ಅಲ್ಲ. ಆ ಫೀಡ್ಬ್ಯಾಕ್ ಲೂಪ್ ಇದೆಯಲ್ಲ, ಅದು ಪೂರ್ತಿಯಾಗೋದು ಯಾವಾಗ ಗೊತ್ತಾ? ನಾವು ಅವ್ರ ಮಾತನ್ನ ಕೇಳಿದೀವಿ, ಅದಕ್ಕೆ ತಕ್ಕಾಗೆ ಬದಲಾವಣೆ ಮಾಡಿದೀವಿ ಅನ್ನೋದು ಆ ಬಳಕೆದಾರರಿಗೆ ತಿಳಿದಾಗ ಮಾತ್ರ. ಆವಾಗ್ಲೇ ಆ ಚಕ್ರ ಪೂರ್ಣಗೊಳ್ಳೋದು. ಇದು ಬಹುಶಃ ಇಡೀ ಚರ್ಚೆಯ ಅತ್ಯಂತ ಪ್ರಮುಖವಾದ ಭಾಗ. ಬಳಕೆದಾರರಿಗೆ ನೋಡಿ, ನೀವು ಕೊಟ್ಟ ಫೀಡ್ಬ್ಯಾಕ್ ಆಧಾರದ ಮೇಲೆ ನಾವೀ ಬದಲಾವಣೆ ಮಾಡಿದೀವಿ ಅಂತ ತಿಳಿಸೋದಿದೆಯಲ್ಲ, ಅದು ಅವರ ಮಾತಿಗೆ ಬೆಲೆ ಇದೆ ಅಂತ ತೋರಿಸುತ್ತೆ. ಆಗ ಏನಾಗುತ್ತೆ ಅಂದ್ರೆ, ಇದು ಬರೀ ಒನ್ ವೇ ಡೇಟಾ ಕಲೆಕ್ಷನ್ ಆಗಿ ಉಳಿಯಲ್ಲ, ಇದೊಂದು 2 ವೇ ರಿಲೇಷನ್ಶಿಪ್ ಆಗಿ ಬದಲಾಗುತ್ತೆ. ಇದು ನಂಬಿಕೆಯನ್ನ ಬೆಳೆಸುತ್ತೆ ಮತ್ತು ಮುಂದೆ ಕೂಡ ಒಳ್ಳೊಳ್ಳೆ ಫೀಡ್ಬ್ಯಾಕ್ ಕೊಡೋಕೆ ಅವ್ರಿಗೆ ಪ್ರೇರಣೆ ಸಿಗುತ್ತೆ.
ಹಾಗಾದ್ರೆ ಈ ವಿಷಯವನ್ನ ಬಳಕೆದಾರರಿಗೆ ತಲುಪಿಸೋದು ಹೇಗೆ? ಅದಕ್ಕೂ ಹಲವು ದಾರಿಗಳಿವೆ. ನೇರವಾಗಿ ಇಮೇಲ್ ಗಳಿಸ್ಬೋದು, ಅಥವಾ ಆ್ಯಪ್ನಲ್ಲೇ ನೋಟಿಫಿಕೇಶನ್ ಕೊಡ್ಬೋದು. ನಾವು ಏನೆಲ್ಲ ಬದಲಾವಣೆ ಮಾಡಿದ್ದೇವೆ ಅಂತ ಪಬ್ಲಿಕ್ ಆಗಿ ಒಂದು ಬ್ಲಾಗ್ ಪೋಸ್ಟ್ ಬರಿಬೋದು, ಅಥವಾ ಕಮ್ಯುನಿಟಿ ಫೋರಂಗಳಲ್ಲಿ ಅನೌನ್ಸ್ ಮಾಡ್ಬೋದು. ಸಣ್ಣ ಬದಲಾವಣೆ ಆದ್ರೆ ಆ್ಯಪ್ನಲ್ಲೇ ಒಂದು ಮೆಸೇಜ್ ಸಾಕು. ದೊಡ್ಡ ಅಪ್ಡೇಟ್ ಆದ್ರೆ ಒಂದು ಡೀಟೇಲ್ಡ್ ಬ್ಲಾಗ್ ಪೋಸ್ಟ್ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಹಾಗಾದ್ರೆ ಕೊನೆಯದಾಗಿ ಒಂದು ಪ್ರಶ್ನೆ. ನಮ್ಮ ಫೀಡ್ಬ್ಯಾಕ್ ಸಿಸ್ಟಮ್ ಇದೆಯಲ್ಲ, ಅದು ಕೇವಲ ಒಂದು ಸಲಹೆ ಪೆಟ್ಟಿಗೆಯಾ? ಅಂದ್ರೆ ಜನ ಸಲಹೆ ಹಾಕಿ ಹೋಗ್ತಾರೆ, ನಾವು ಆಮೇಲೆ ನೋಡೋಣ ಅಂತ ಸುಮ್ನಾಗೋ ವ್ಯವಸ್ಥೆನಾ? ಅಥವಾ ಇದೊಂದು ಜೀವಂತ ಸಂಭಾಷಣೆಯಾ? ನೋಡಿ, ಪ್ರತಿಕ್ರಿಯೆಯನ್ನು ತಗೊಳ್ಳೋದು, ವಿಶ್ಲೇಷಿಸೋದು ಮತ್ತೆ ಅದರ ಮೇಲೆ ಕೆಲಸ ಮಾಡೋದು, ಈ ನಿರಂತರ ಚಕ್ರವೇ ಒಂದು ಸುಮ್ನಿರೋ ಪ್ರಾಡಕ್ಟನ್ನ ಒಂದು ಜೀವಂತ, ಬೆಳೆತಿರುವ ಅನುಭವವಾಗಿ ಬದಲಾಯಿಸೋದು. ಇದು ನೆನಪಿರಲಿ, ಇದು ಬರೀ ಡೇಟಾ ಸಂಗ್ರಹಣೆಯಲ್ಲ, ಇದು ಗ್ರಾಹಕರ ಜೊತೆಗಿನ ಒಂದು ನಿರಂತರ ಸಂಭಾಷಣೆ.